ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೋ ಒಂದು ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ. ಅದೇನೆಂದರೆ ಇಂಗ್ಲೀಷ್ ಲೆಟರ್ ರೈಟಿಂಗ್ ಎಕ್ಸ್ಪೆಕ್ಟೆಡ್ ಫಾರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್. ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟಿನ ಎಕ್ಸ್ಪೆಷಲಿ ಅಂದರೆ ಯಾಕಂತಿತ್ತು ಅಂದರೆ, ಸೆಕೆಂಡ್ ಪಿ ಯು ಸಿಗೆ ಬಂದಾದಮೇಲೆ ಲೆಟರ್ ರೈಟಿಂಗ್ ಚೇಂಜ್ ಆಗುತ್ತೆ. ನೀವು ಟಿಲ್ 11ಗೆ ಬರುತ್ತಾನೆ, 11th ಇಲ್ಲಿ ಲಾಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಹಿಡ್ಕೊಂಡು ಅದು ಲೆಟರ್ ರೈಟಿಂಗ್ ಯಾವಾಗ 8th ಸ್ಟಾರ್ಟ್ ಆಗುತ್ತೋ 7th ಸ್ಟಾರ್ಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಆದರೆ ಟಿಲ್ 11th ತನಕ, 11th ಲಾಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ತನಕ ಅದು ಒಂದೇ ಫಾರ್ಮ್ಯಾಟ್ ಆಗಿರುತ್ತೆ. ಅದೇನಂದರೆ ಫ್ರಾಮ್ ಟು ರೆಸ್ಪೆಕ್ಟೆಡ್ ಸರ್, ಮೇಡಮ್, ಸಬ್ಜೆಕ್ಟ್, ಆಮೇಲೆ ಬಾಡಿ ಲೆಟರ್ ಬರೋದು, ಥ್ಯಾಂಕಿಂಗ್ ಯು, ಆಮೇಲೆ ಲಾಸ್ಟು ಯುವರ್ ಫೇಸ್ಬುಲ್ ವಾಟ್ ಎವರ್. ಅದನ್ನು ಸರಿಯಾಗಿ ಬರುತ್ತೆ, ನಿಮ್ಗೆ 4 ಮಾರ್ಕ್ಸ್ 5 ಮಾರ್ಕ್ಸು ಔಟ್ ಆಫ್ ಕೊಡ್ತಾರೆ. ಅದನ್ನು ಈಸಿ ಆಗಿರುತ್ತೆ. ಆದರೆ ನೀವು ಒಂದು 12th ಮೆಟ್ಲನ್ನು ಹತ್ತಾದಮೇಲೆ, ಒಂದು 12ಅನ್ನು ಬೆಟ್ಟನ್ನು ಹತ್ತಾದಮೇಲೆ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನೋದು, ಅದು ಯಾವುದೇ ವಿಭಾಗದಲ್ಲಿ ಆಗಿರಲಿ, ಸೈನ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಆರ್ಟ್ಸ್ ಆಗಿರಲಿ, ಈ 3 ವಿಭಾಗದಲ್ಲಿ ಕಾಮನ್ ಸಬ್ಜೆಕ್ಟ್ ಅಂದರೆ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಮಾತ್ರ. ಆ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಕಾಮನ್ ಏನಂದರೆ ಒಂದು ವಿಭಾಗ ಬರುತ್ತೆ. ಒಂದು 80 ಮಾರ್ಕ್ಸಿಗೆ ಇದನ್ನು ಪೇಪರ್ ಇರುತ್ತೆ. ಈ ಒಂದು 80 ಮಾರ್ಕ್ಸಲ್ಲಿ 5 ಮಾರ್ಕ್ಸ್ ಅಂತ ಪೇಪರಿಗೆ ಅಂತ ಇರುತ್ತೆ. 5 ಮಾರ್ಕ್ಸ್ ಅಂತ ಲೆಟರ್ ರೈಟಿಂಗ್ ಅಂತ ಇರುತ್ತೆ. 5 ಮಾರ್ಕ್ಸ್ ಫಾರ್ ಲೆಟರ್ ರೈಟಿಂಗ್, 5 ಮಾರ್ಕ್ಸ್. ಆ ಒಂದು ಲೆಟರ್ ರೈಟಿಂಗ್ ಹೇಗೆ ಬರೋ ಅಂದರೆ ಎಕ್ಸ್ಪೆಷಲಿ ಅಂದರೆ ಒಂದು ಸ್ಪೆಷಲ್ ಒಂದು 2-3 ಥಿಂಗ್ಸ್ ಆ್ಯಡ್ ಆಗುತ್ತೆ. ಅದು ನಾವು ಓಲ್ಡ್ ಬರೆದಿದ್ದ 11th ಬರೀತಿದ್ದೆ ಆ ಥರ ಬರೆಯೋಂಗಿಲ್ಲ. ಫ್ರಮ್ ಟು ಅಂತ ಸೇರಿಸೋದಿಲ್ಲ. ಅದಂಗಂದರೆ ನೀವು ನೋಡ್ತಿರ್ಬೋದು, ಒಂದು ಕ್ವೆಶನ್ ಇದೆ. ಅದು ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂದರೆ ಜಾಬ್ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಫ್ರೆಂಡ್ಸ್, ನೀವು ಒಂದು ವಿದ್ಯಾರ್ಥಿಗಳೇ, ನೀವು ಒಂದು ಅರ್ಥ ಮಾಡ್ಕೊಂಡಿರ್ಬೋದು. ನಾವು ಹಂತವಾಗಿ ಒಂದು ತರಗತಿಯಲ್ಲಿ ಮುಂದೆ ಹೋಗ್ತಿರುವ ಹಾಗೆ ನಮ್ಮ ಬೆಳವಣಿಗೆ ಮುಂದೆ ಒಂದು ನಮಗೆ ಜಾಬ್ ಸಿಗಬೇಕಂದ್ರೆ ನಾವು ಆ ಜಾಬ್ಗೆ ಹೆಂಗೆ ಅಪ್ಲಿಕೇಶನ್ ಹಾಕಬೇಕು, ಮತ್ತು ಆ ಕೆಲಸದಲ್ಲಿ ಹೆಂಗೆ ಅವೆಲ್ಲ ನಮ್ಮ 12th ಎಲ್ಲಿ ಹೈಸ್ಕೂಲ್ ಪ್ರೈಮರಿ ಅದೆಲ್ಲ ಹೇಳ್ಕೊಡ್ತಾರೆ. ಈ ಒಂದು 12ಗೆ ಬಂದಾದಮೇಲೆ ಒಂದು ಜಾಬ್ ಅಪ್ಲಿಕೇಶನ್ ಅಂತ ಲೆಟರ್ ರೈಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಫಸ್ಟ್ ಯೂನಿಟ್ ಟೆಸ್ಟಿಂದ ಹಿಡ್ಕೊಂಡು ಲಾಸ್ಟ್ 12th ಆ್ಯನ್ಯುವಲ್ ಎಕ್ಸಾಮ್ ತನಕೂ ಈ ಒಂದು ಕ್ವೆಶನ್ ಫಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್. ಫಿಕ್ಸ್ ಕ್ವೆಶನ್ ಅಂದರೆ ಇದೇ ಆಗಿರುತ್ತೆ. ಫುಲ್ 5 ಮಾರ್ಕ್ಸ್. ನೀವು ನೋಡ್ತಿರ್ಬೋದು, ಇಲ್ಲಿ 5 ಮಾರ್ಕ್ಸ್ ಇದೆ, ನೋಡ್ತಿರ್ಬೋದು ಕ್ವೆಶನ್. ಬನ್ನಿ ಫ್ರೆಂಡ್ಸ್, ನಾನು ಡೈರೆಕ್ಟ್ ಒಂದು ಕ್ವೆಶನಿಗೆ ಹೋಗ್ತೇನೆ. ಅದು ಹೆಂಗೆ ಬರೀಬೇಕಂದ್ರೆ ನೋಡಿ, ಈ ಥರ ಕ್ವೆಶನ್ನ ಕೊಡ್ತಾರೆ. ರೈಟ್ ಎ ಲೆಟರ್ ಟು ಅಪ್ಲಿಕೇಶನ್ ಫಾರ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ ಇನ್ ದ ಹಿಂದೂ ದಟ್. ಈ ಒಂದು ವಾಂಟೆಡ್ ಕೊಟ್ಟಿರ್ತಾರೆ ಪೋಸ್ಟ್. ಆ ಒಂದು ವಾಂಟೆಡ್ ಇದಕ್ಕೆ ಒಂದು ಪೋಸ್ಟ್ ಆಗುತ್ತೆ. ರೆಸಿಪ್ಟಿನಿಸ್ಟ್ ಅಂತ ಒಂದು ಪೋಸ್ಟು ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರ್ತಾರೆ. ಇದು ಇದನ್ನು ಹಿಡ್ಕೊಂಡು ಮೆನ್ಷನ್ ಮಾಡಿರ್ತಾರೆ, ಇದು ನಿಮ್ಮ ಲೆಟ್ರಲ್ಲಿ ಇರಬೇಕಂತ. ಆಮೇಲೆ ಅಪ್ಲಿಕೇಶನ್ ವಿತ್ ಇನ್ ವರ್ಕ್ ಟು, ಅದು ಯಾರಿಗೆ ಹಾಕ್ತಿದ್ದೀರಾ. ಆಮೇಲೆ ಇಲ್ಲಿ ನೀವು ಒಂದು ಗಮನಿಸಬೇಕಾದ ವಿಷಯ ಏನಂದರೆ, ಇಲ್ಲಿ ನೀವು ನೋಡ್ತಿರುವ ಹಾಗೆ ಇಲ್ಲಿ ಹೆಸರು ಬದಲಾಗಿ XX ಫಾರ್ ಯುವರ್ ನೇಮ್, YY ಫಾರ್ ಯುವರ್ ಅಡ್ರೆಸ್. ಇದನ್ನು ನೀವು ಯೂಸ್ ಮಾಡ್ಬೇಕಂತ. ನಿಮ್ಮ ಹೆಸರನ್ನು ಬರೀಬಾರ್ದು. ಬರೆದು ಅವರನ್ನು ರೆಡ್ ಇಂಕಿನ ಮಾರ್ಕ್ ಮಾಡ್ತಾರೆ. ಒಂದೊಂದು ಸಲ ನೀವು ಹಾಫ್ ಮಾರ್ಕ್ಸ್ ತೆಗಿಬೋದಾಗುತ್ತೆ. ಅದಕ್ಕಾಗಿ ನೀವು ದಯವಿಟ್ಟು ಖಾಲಿ ನೀವು ಹೆಸರು ಬದಲಾಗಿ XS ಮತ್ತು ಅಡ್ರೆಸ್ YY ಅಂತ ಬರೀರಿ. ಈ ಒಂದು ಕ್ವೆಶನಿಗೆ ಆನ್ಸರ್ ಹೆಂಗೆ ಬರಿಬೇಕಂತ ನೋಡಿ. ಇಲ್ಲಿ ನೋಡ್ತಾ ಜಾಬ್ ಅಪ್ಲಿಕೇಶನ್, ಈ ಒಂದು ನೀವು ನೋಡ್ತಿರೋ ಹಾಗೆ ಇದೊಂದು ಲೆಟರ್ ಇದೆ. ಈ ಒಂದು ಲೆಟರನ್ನು ಡೈರೆಕ್ಟ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಹೋದ ವರ್ಷ ಈ ಒಂದು ಕ್ವೆಶನ್ ಹೋದ ವರ್ಷ 12th ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆ. ಆ ಒಂದು ಪ್ರಶ್ನೆಗೆ ಒಂದು ವಿದ್ಯಾರ್ಥಿ ಬರೆದಿರೋ ಒಂದು 100 ಮಾರ್ಕ್ಸ್ ಪೇಪರ್ ಇದು. ಆ 100 ಮಾರ್ಕ್ಸ್ ಪೇಪರಲ್ಲಿ 5 ಮಾರ್ಕ್ಸು ಈ ಒಂದು ಲೆಟರ್ ರೈಟಿಂಗ್. ಆ ವಿದ್ಯಾರ್ಥಿ ಯಾವ ಥರ ಬರೆದಿದ್ದಾರೆ, ನಮ್ಗೆ ಫುಲ್ ಮಾರ್ಕ್ಸ್ ಕೂಡ ನೀಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಯಾವ ನೀಟಾಗಿ ಬರೆದಿದ್ದಾರೆ, ಫುಲ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅವ್ನು ಯಾವುದೋ ಸ್ಟೆಪ್ಪನ್ನು ಯೂಸ್ ಮಾಡಿದ್ದಾನೆ ಮತ್ತು ಹೇಗೆ ಯೂಸ್ ಮಾಡಿದ್ದಾರೆ. ಮತ್ತು ನೀವು ಈ ವಿಡಿಯೋದಲ್ಲಿ ಟೈಟಲ್ ನೋಡುವಾಗ ಎಲ್ಲ ಒಂದು ಕ್ವೆಶನ್ ಮತ್ತು ಆನ್ಸರ್ ಇದೆಲ್ಲ ಕೊಟ್ಟಿರ್ತಾರೆ. ನಾವು ಅದನ್ನು ಹುಡುಕಿ ತೆಗಿಬೇಕಾಗತ್ತೆ. ಹುಡುಕಿ ತೆಗಿರ್ಬೇಕಂತ ಅದೊಂದು ದೊಡ್ಡ ವಿಷಯ ಆಗಿರಲ್ಲ. ಇಲ್ಲೇ ಕೊಟ್ಟಿರ್ತಾರೆ, ನಾವು ಕರ್ನ ಹಾಯಿಸ್ಬೇಕಷ್ಟೇ. ಮತ್ತು ಒಂದು 2-3 ಥಿಂಗ್ಸನ್ನು ನೀವು ನಿಮ್ಮ ಮೈಂಡಿಂದ ಆ್ಯಡ್ ಮಾಡಬೇಕಾಗತ್ತೆ. ಅದು ಏನಂತ ನಾನು ಮುಂದೆ ವಿಡಿಯೋದಲ್ಲಿ ಅಂತೀನಿ. ನೋಡಿ, ಬಂದು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಿರುವ ಹಾಗೆ ಇಲ್ಲಿ XS YY ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ನೀವು ಏನಂದರೆ ಎಕ್ಸ್ಪೆಷಲಿ ಫ್ರಾಮ್ ಅಂತ ಬರಿಬಾರ್ದು. ಫ್ರಾಮ್ ಮತ್ತು ಟು ಅಂತ ಬರಿಬಾರ್ದು. ನೋಡು, ನಿಮ್ಮ ಫ್ರಾಮ್ ಅಂದರೆ XS YY ಇದೆರಡೇ ಬರೆದರೆ ಆಯಿತು. ಫ್ರಮ್ ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟ್ 28 ಫೆಬ್ರವರಿ 2023 ಈ ಒಂದು ಡೇಟನ್ನು ಇಲ್ಲಿ ಕೊಟ್ಟಿರ್ತಾರೆ. ನೀವು ಈ ಡೇಟನ್ನು ಬರಿಬೋದು. ಇಲ್ಲೊಂದು ಕೊಟ್ಟಿರ್ತಾರೆ, ನೀವು ನೋಡ್ತಿರೋ ಡೇಟ್ ನೋಡಿ, 26 ಫೆಬ್ರವರಿ 2023 ಅದನ್ನು ಬರೋದು. ಅಲ್ಲ, ನಿಮ್ಗೆ ಯಾವ ದಿವಸ ಎಕ್ಸಾಮ್ ಆಗ್ತಿದೆಯಲ್ಲ ಅದನ್ನು ಡೇಟನ್ನು ಕೂಡ ನೀವು ಬರೋದು. ಡೇಟನ್ನು ನೀವು ಇದೇ ಒಂದು ಲೈನಲ್ಲಿ ಬರಿಬೇಕಾಗತ್ತೆ. ನೀವು ಡೇಟನ್ನು ಇಲ್ಲಿ ಬರಿಬಾರ್ದು.
ನ್ಯೂ ಫಾರ್ಮ್ ಅದು ನ್ಯೂ ಇದಾಗಿದೆ, ಇಲ್ಲೇ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಕೊಂಡು ನೀವು ಟೂ ಅಂತ ಬರೆದ್ರು ಬರೀತಿದ್ರಿ, ಆದರೆ ಟೂ ಅಂತ ಇಲ್ಲಿ ಬರಿಬಾರ್ದು, ಡೈರೆಕ್ಟ್ ಬರಬೇಕು. ನೀವು ಕೇಳ್ಬೋದು ಫ್ರೆಂಡ್ಸ್, ಇದನ್ನ ಎಲ್ಲಿಂದ ಬಂತಂತ. ಅಲ್ಲಿ ಫ್ರೆಂಡ್ಸ್ ನೋಡಿ, ಇದನ್ನು ನೋಡ್ತಿರೋ ಹಾಗೆ ನೋಡಿ, ಇಲ್ಲಿ ದಿಟ್ಟು ಇಲ್ಲಿ ಏನು ಕೊಟ್ಟಿರ್ತಾರಲ್ಲ, ಇದನ್ನೇ ನೀವು ಅಲ್ಲಿ ಬರಿಬೇಕಾಗತ್ತೆ. ಸೇಮ್ ದಿಟ್ಟು ನೋಡ್ತಿರೋ ದ ಮ್ಯಾನೇಜರ್ ಗ್ಲೋಬಲ್, ಇದನ್ನೇ ನೀವು ಬರಿಬೇಕು. ಆದರೆ ಟೂ ಅಂತ ಬರಿಬಾರ್ದು. ಅಪ್ಲಿಕೇಶನ್ ವಿಟಿನ್ ಅ ವೀಕ್ ಟು ಬರಿಬೋದು. ನೆಕ್ಸ್ಟ್ ನೀವು ಏನು ಮಾಡಿ, ನೆಕ್ಸ್ಟ್ ಸ್ಟೆಪ್ ಇದು ಫ್ರಮ್ ಟು ಬರ್ದಾದ್ಮೇಲೆ ನೀವು ಇದು ನಿಮ್ಮ ಗೊತ್ತಿರೋ ಹಾಗೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಅದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಬರಿಬೇಕು. ಆದರೆ ಒಂದೇ ಲೈನಲ್ಲೇ ಬರಿಬೇಕು, ಅದನ್ನು ಸ್ಟ್ರೇಟಾಗಿ ಬರಬೇಕು, ಸ್ಟ್ರೇಟಾಗಿ ಇಲ್ಲೇ ಬರಿಬೇಕು. ನಂತರ ಏನು ಮಾಡ್ಬೇಕಂದ್ರೆ ಸಬ್ಜೆಕ್ಟನ್ನ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಡಿಸಿಪ್ಲಿನ್. ನೀವು ಓದ್ಬೇಕಾಗುತ್ತೆ, ರೈಟ್ ಅಪ್ಲಿಕೇಶನ್ ಫಾರ್ ದ. ಇಲ್ಲಿ ಒಂದೊಂದ್ಸಲ ಅಪ್ಲಿಕೇಶನ್ ಫಾರ್ ದ ಇಲ್ಲಿ ಕೊಟ್ಟಿರೋದು, ಇಲ್ಲಾಂದ್ರೆ ಈ ಥರ ಕೊಟ್ಟಿರ್ತಾರೆ. ಈಗ ಮೋಸ್ಟ್ ಆಫ್ ದ ಕೇಸಲ್ಲಿ ಇಲ್ಲೇ ಕೊಟ್ಟಿರ್ತಾರೆ. ಮೋಸ್ಟ್ ಆಫ್ ದ ಕೇಸಲ್ಲಿ ಇಲ್ಲೇ ಕೊಟ್ಟಿರ್ತಾರೆ. ನೀವು ರೈಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ರಿಸಿಪ್ಟಿಸ್ಟ್. ನೀವು ಅಲ್ಲಿ ನೋಡ್ತಿರುವ ಹಾಗೆ ನೋಡ್ಬೋದು, ಅಪ್ಲಿಕೇಶನ್ ಫಾರ್ ದ. ಆಮೇಲೆ ನಿಮಗೆ ಒಂದು ಸ್ಪೆಷಲ್ ಮತ್ತೊಂದು ಆ್ಯಡ್ ಆಗುತ್ತೆ, ಏನಂದರೆ ರೆಫರೆನ್ಸ್ ಆ್ಯಡ್ ಆಗುತ್ತೆ. ರೆಫರೆನ್ಸ್ ಇದು ನ್ಯೂ ವರ್ಡ್ ಯೂಸ್ ಆ್ಯಡ್ ಆಗಿದೆ ಸರ್, ಅದೇ ಎಲ್ಲಿಂದ ತೆಗಿಬೇಕು. ರೆಫರೆನ್ಸ್ ಅಂದರೆ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಹಿಂದೂ ಡೇಟ್ ದ ಹಿಂದೂ ಅಂದರೆ ನೀವೊಂದು ಇದು ಪ್ಯಾನಿಕ್ ಆಗುವಂಥ ವಿಷಯ ಅಲ್ಲ. ಇಲ್ಲಿ ನೋಡ್ತಿರ್ಬೋದು, ದ ಹಿಂದೂ ಡೇಟೆಡ್ 26 ಫೆಬ್ರವರಿ ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್. ನೀವು ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ರೆಫರೆನ್ಸ್ ಬರೆದ್ರೆ ಇಲ್ಲೇ ಕೊಟ್ಟಿರ್ತಾರೆ, ಇದನ್ನೇ ಬರಿಬೇಕಾಗುತ್ತೆ. ನೀವು ರೆಫರೆನ್ಸ್ ಕೇಳ್ತಿರುವಾಗೆ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೆಫರೆನ್ಸ್ ಅಂದರೆ ಅವರನ್ನು ಪೇಪರಲ್ಲಿ ಆ್ಯಡ್ ಕೊಡ್ತಿದ್ದಾರೆ, ಜಾಬ್ ಅಪ್ಲಿಕೇಶನ್. ನೀವು ಈಗ ನಿಮ್ಮ 12th ಆಯಿತು, ಈಗ ನೀವು ಜಾಬನ್ನು ಹುಡುಕ್ತಿದ್ದೀರಾ, ನೀವು ಪೇಪರಲ್ಲಿ ಹುಡುಕ್ತೀರಾ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಅವ್ರಿಗೆ ಕೇಳ್ತಿರ್ತಾರೆ, ಪೇಪರ್ ಹುಡುಕುವಾಗಿ ಈ ಥರ ಕೊಟ್ಟಿರ್ತಾರೆ, ಅಪಿಯರ್ಡ್ ಇನ್ ಹಿಂದೂ. ನೀವು ಆ ಒಂದು ಪೇಪರ್ ಹೆಸರು ಮತ್ತು ಡೇಟು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ನೋಡ್ತೀವಿ, ಇವರು ಅಡ್ವರ್ಟೈಸ್ ದ ಹಿಂದೂ ಡೇಟೆಡ್ 26 ಫೆಬ್ರವರಿ 2023. ನೀವು ಈ ಥರ ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಕೊಂಡು ಬಾಡಿ ಲೆಟರ್ ಏನಿಲ್ಲ ಫ್ರೆಂಡ್ಸ್. ಈಗ ಒಂದು ಬಾಡಿ ಲೆಟರ್ ಯೂಶ್ವಲಿ ನೀವು ಹೇಗೆ ಬರೀತಾ ಹಾಗೆ ಬರಬೇಕು. ಅದರಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಬರಿಬೇಕು ಅಬೌವ್ ಯುವರ್ ನೀವು ಮೇಲೆ ನೀವು ಮೇಲೆ ಒಂದು ಅಪ್ಲಿಕೇಶನ್, ಒಂದು ಜಾಬ್ ಅಪ್ಲಿಕೇಶನ್ ಹಾಕ್ತಿದ್ದೇನೆ, ಅದಕ್ಕಾಗಿ ನಾನು ಇಲ್ಲಿ ಕೆಳಗೆ ರೆಸ್ಯೂಮೆಯನ್ನು ಕೂಡ ನಾನು ಆ್ಯಡ್ ಮಾಡ್ತಿದ್ದೇನೆ. ನಮ್ಮ ಮುಂದೆ ಹೇಳ್ತೀನಿ ರೆಸ್ಯೂಮೆ ಅಂದರೂ ಏನಂತ ಮಾಡ್ತಿದ್ದೇನೆ. ಮತ್ತು ಇಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸು, ಆಮೇಲೆ ನೀವು ಒಂದು 2-3 ಮಾತನ್ನು ಬರಿಬೇಕಾಗತ್ತೆ. ನೀವು ಈ ಅಡ್ರೆಸ್ಸಿಗೆ ಏನಾದ್ರು ಎನ್ಕ್ವೈರಿ ಇದ್ದರೆ ಈ ಅಡ್ರೆಸ್ಸಿಗೆ ಸೆಂಡ್ ಮಾಡಿ. ಆಮೇಲೆ ಒಪಿನಿಯನ್ ಇದ್ದರೆ, ಏನೇ ಒಂದು ಇದ್ದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬರೆದಿದ್ದಾರೆ ಆ ವಿದ್ಯಾರ್ಥಿ, ನೀವು ಇದೇ ಥರ ಬರಿಬೇಕಾಗತ್ತೆ. ಇಲ್ಲಾದರೆ ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ವರ್ಗ ಇಂಗ್ಲೀಷ್ ಟೀಚರ್ ಕೊಟ್ಟಿರ್ತಾರೆ, ಅದನ್ನು ಬರಿಬೋದು. ಇಲ್ಲ ಇಲ್ಲಿ ಕೊಟ್ಟಿರ್ತಾರಲ್ಲ, ನೀವು ಇದನ್ನು ಕೂಡ ಬರೀ ನಿಮ್ಮ ಮಾರ್ಕ್ಸನ್ನು ಕೊಡ್ತಾರೆ. ಇದು ಕೂಡ ಈಸಿಯಾಗಿರುತ್ತೆ. ನೀವು ಓನ್ ಬರೆದ್ರು ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಒಂದೆರಡು ಥಿಂಗ್ಸ್ ಇದೆ, ಇಲ್ಲಿದೆ ಒಂದೆರಡು ಥಿಂಗ್ಸ್ ಅಂದರೆ ಯುವರ್ ರೆಸ್ಯೂಮೆ, ಯುವರ್ ಅಪ್ಲಿಕೇಶನ್, ಯುವರ್ ಅಬೌವ್ ಮೆನ್ಷನ್ ಜಾಬು, ಮತ್ತು ಇದನ್ನು ಬರಿಬೇಕಾಗುತ್ತೆ. ಅದನ್ನು ಬರೆದಾದ್ಮೇಲೆ ಲಾಸ್ಟ್ ಥ್ಯಾಂಕ್ ಯು ಅಂತ ಬರಿಬೇಕು. ಅದೇ ಒಂದೇ ಲೈನಲ್ಲಿ ಇರಬೇಕು. ಆಮೇಲೆ ಇಲ್ಲಿ ಬರಿಬಾರ್ದು ಥ್ಯಾಂಕಿಂಗ್ ಯು ಅಂತ, ಇಲ್ಲಿ ಮಿಡಲಲ್ಲಿ ಬರಿಬಾರ್ದು, ಇಲ್ಲಿ ಬರಿಬಾರ್ದು, ಇಲ್ಲೇ ಬರಿಬೇಕು, ಇಲ್ಲಿ ಬರೀಲೇಬಾರ್ದು. ನೆಕ್ಸ್ಟ್ ಬಂದ್ಕೊ ಯುವರ್ ಫೇತ್ಫುಲಿ ಬರೆದಾದ್ಮೇಲೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಂತೆಲ್ಲ, ಸೈನ್ ಹಾಕ್ಬೇಕಂತ ಖಾಲಿ XX ಅಂತ 3 ಹಾಕಿ ಆಮೇಲೆ XX ಅಂತ ಬರಿಬೇಕು. ನೆಕ್ಸ್ಟ್ ಬಂದ್ಕೊಂಡು ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ಇಲ್ಲಿ ನೀವು ಮೆನ್ಷನ್ ಮಾಡಿರ್ತೀರ ಯುವರ್ ಮೈ ರೆಸ್ಯೂಮೆ ಅಂತ ನೀವು ಮೆನ್ಷನ್ ಮಾಡಿರ್ತೀವಿ, ಮೈ ರೆಸ್ಯೂಮೆ. ಆ ಒಂದು ರೆಸ್ಯೂಮೆ ನೀವು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಒಂದು ಸೂಚನೆ ಏನಂದರೆ, ನೀವು ಒಂದು ಪೇಪರನ್ನು ಬರೀತೀರ, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಲ್ಲ, ಒಂದೊಂದು ಸಲ ಪೇಪರ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಒಂದೊಂದು ಸಲ ಇಲ್ಲಿ ಮುಗಿಬೋದು. ನೀವು ನೋಡಿ ಕಾಣಿಸ್ತೀನಿ, ಇಲ್ಲಿ ಮುಗಿಯೋದು ಪೇಪರು, ಅದು ನೀವು ಇಲ್ಲಿಂದ ಸ್ಟಾರ್ಟ್ ಮಾಡೋದು. ನ್ಯೂ ಪೇಪರಿಂದನೇ ಸ್ಟಾರ್ಟ್ ಮಾಡಬೇಕು. ಒಂದೊಂದು ಸಲ ನೀವು ಒಂದು ಪೇಜ್ ಆದ್ಮೇಲೆ ಇಲ್ಲೂ ಬರ್ಬೋದು, ಆದರೆ ನೀವು ಇಲ್ಲಿಂದ ಇಲ್ಲಿ ಬರ್ಬೋದು, ಯುವರ್ ಫೇತ್ಫುಲಿ ಅಂತ ಇಲ್ಲೇ ಬರ್ಬೋದು. ಅದು ನೀವು ಇಲ್ಲಿ ಸ್ಟಾರ್ಟ್ ಮಾಡೋದು, ಅದು ನ್ಯೂ ಪೇಜನ್ನೇ ಸ್ಟಾರ್ಟ್ ಮಾಡಬೇಕು. ಆವಾಗ ಒಂದು ಸಿಸ್ಟಮೆಟಿಕ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬನ್ನಿ, ರೆಸ್ಯೂಮೆ ಯಾವ ಥರ ಪಾಯಿಂಟ್ಸ್ ಇರೋದು ನೋಡುವ. ರೆಸ್ಯೂಮೆ ನೇಮನ್ನು ಕೊಟ್ಟಿರ್ತಾರೆ, ನೇಮಲ್ಲಿ ನಿಮ್ಮ ಹೆಸರು ಬರಿಬಾರ್ದು, ಕೇವಲ XX ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಫಾದರ್ಸ್ ನೇಮ್ ನೋಡಿ ಫ್ರೆಂಡ್ಸ್. ಈ ಒಂದು ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂದರೆ ರೆಡ್ ಮಾರ್ಕ್ ಮಾಡಿದ್ದಾರೆ.
ರೆಡ್ ಇಂಕಿನ ಅಂಡರ್ಲೈನ್ ಮಾಡಿದರೆ ತಂದೆ ಅವ್ರದ್ದು ತಂದೆ ಹೆಸರನ್ನು ಬರೆದಾಕ್ತಾರೆ, ಆಗ ಬರಿಬಾರ್ದು, ಖಾಲಿ ಎಸ್ ಅಂತಾನೆ ಬರಿಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಕೊಂಡು ಡೇಟ್ ಆಫ್ ಬರ್ತ್ ಏಜನ್ನು ಬರಿಬೇಕಾಗತ್ತೆ. ಆಮೇಲೆ ಅಡ್ರೆಸ್ಸಿಗೆ ನಿಮ್ಮ ಅಡ್ರೆಸ್ ಬರಿಬಾರ್ದು, ವಾಯವ್ಯ ಅಂತ ಬರಿಬೇಕಾಗತ್ತೆ. ಇದನ್ನು ಗಮನ ಇಟ್ಕೊಂಡು ಹೋಗಿ, ವಾಯವ್ಯ ಅಂತ ಬರಿಬೇಕು. ಆಮೇಲೆ ನ್ಯಾಷನಾಲಿಟಿ ಇಂಡಿಯನ್, ಆಮೇಲೆ ನಾಲೆಜ್ ಆಫ್ ಲ್ಯಾಂಗ್ವೇಜ್, ನಿಮ್ಗೆ ಯಾವುದೋ ಲ್ಯಾಂಗ್ವೇಜ್ ಬರುತ್ತೆ ಇದು ಬರಿಬೇಕಾಗತ್ತೆ. ಆಮೇಲೆ ಇಲ್ಲಿ ಬಂದ್ಕೊಂಡು ಒಂದು ಮೋರ್ ಅಟ್ರಾಕ್ಟಿಂಗ್ ಒಂದು ಇದಂದರೆ ರೈಟಿಂಗ್ ಎಜುಕೇಷನ್ ಕ್ವಾಲಿಫಿಕೇಶನ್ ಹೇಗೆ ಬರಿಬೇಕಂದ್ರೆ, ನೇಮ್ ಆಫ್ ದ ಎಕ್ಸಾಮಿನೇಷನ್ 4 ಕಾಲಮ್ ಇದೆ. 4 ಕಾಲಮ್ ಏನೇನು ಸಬ್ಜೆಕ್ಟು, ಇಯರ್ ಮತ್ತು ಮಾರ್ಕ್ಸ್, ಬೋರ್ಡ್, ಯೂನಿವರ್ಸಿಟಿ, ನೇಮ್ ಆಫ್ ದ ಎಕ್ಸಾಮಿನೇಷನ್. ನೀವು ಫಸ್ಟ್ ಕಾಲಮಿಗೆ ಬಂದರೆ ನೇಮ್ ಆಫ್ ದ ಎಕ್ಸಾಮಿನೇಷನ್, ಇಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀರ ಕ್ವಾಲಿಫಿಕೇಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೀರ, ಇಲ್ಲಿ ನೋಡ್ತಿರ್ಬೋದು ಕ್ವಾಲಿಫಿಕೇಷನ್ ಅಂತ. ಎನಿ ಡಿಗ್ರಿ ವಿತ್ ಫಸ್ಟ್ ಕ್ಲಾಸ್, ಇಲ್ಲಿ ಎನಿ ಡಿಗ್ರಿನ ಕೊಟ್ಟಾಗ ನೀವು ಇದೇ ಒಂದು ಬಾಕ್ಸನ್ನು ಬರಿಬೇಕಾಗತ್ತೆ. ಅಕಸ್ಮಾತ್ ನೀವು ಇಲ್ಲಿ ಕಂಪ್ಯೂಟರ್ ರಿಕ್ವೈರ್ಡ್ ಫ್ಲೂಯೆನ್ಸಿ ಅಂತ ಖಾಲಿ ಕೊಟ್ಟಾಗ ನೀವು ಕೇವಲ PUC ಮತ್ತು 10th SSLC ನಿಮಗೆ ಅಲ್ಲಿ ಮೆನ್ಷನ್ ಒಂದೊಂದು ಕಡೆ ಮೆನ್ಷನ್ ಮಾಡಿರ್ತೀರ BSc ಕಂಪ್ಯೂಟರ್ ಸೈನ್ಸ್, B.Ed, MSc ಅಂತ ಮೆನ್ಷನ್ ಮಾಡ್ತೀರಾ. ಅದನ್ನು ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಎನಿ ಡಿಗ್ರಿ ಅಂದಾಗ ನೀವು ಇದನ್ನು ಬರೀಬೇಕು. ಅಲ್ಲಿ ಆ್ಯಡ್ ಮಾಡಿದಾಗ ಇಲ್ಲಿ BSc ಬದಲು MSc ಅಂತ ಬರಿಬೇಕಾಗುತ್ತೆ. ಆ ಥರ ಬರಿಬೇಕಾಗಿರುತ್ತೆ ಫ್ರೆಂಡ್ಸ್. ಮೋಸ್ಟ್ ಆಫ್ ದ ಕೇಸಲ್ಲಿ ಕೇವಲ ಕಂಪ್ಯೂಟರ್ ಒಂದು ಟೈಪಿಸ್ಟ್ ಆಗಬೇಕು ಆ ಥರನ ಕೇಳ್ತಾರೆ. ಅವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಖಾಲಿ ಏನು ಮಾಡಬೇಕು, PUC ಮತ್ತು 10th ಎರಡನ್ನ ಬರಿಬೇಕಾಗತ್ತೆ. ಫಸ್ಟು ನೇಮ್ ಆಫ್ ದ ಎಕ್ಸಾಮಿನೇಷನಲ್ಲಿ 10th SSLC ಮತ್ತು PUC, ನೀವು 10th ಅಂತ ಮಾಡಿರ್ತೀರಾ, SSLC ಮತ್ತು PUC. ನೆಕ್ಸ್ಟ್ ಬಂದು ಬೋರ್ಡ್ ಆರ್ ಯೂನಿವರ್ಸಿಟಿ. ಕರ್ನಾಟಕ ಸ್ಟೇಟ್ ಬೋರ್ಡ್ ಫ್ರೆಂಡ್ಸ್, ನಾವು ಕರ್ನಾಟಕ ಬಿಲಾಂಗ್ ಮಾಡ್ತೀವಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರುತ್ತೆ. ಅವ್ರು ಬೇರೆ ಸ್ಟೇಟಿನ ಬಿಲಾಂಗ್ ಮಾಡಿದ್ರು ಬೇರೆ ಸ್ಟೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತಮಿಳ್ನಾಡು ಅಂದರೆ ತಮಿಳ್ನಾಡು ಸ್ಟೇಟು ಬೋರ್ಡ್ ಆಗಿರುತ್ತೆ. ಈಗ ಅಂದರೆ ಸೆಂಟ್ರಲ್ ಆಗಿದ್ದರೆ CBSE ಇರುತ್ತೆ, ಇಂಟರ್ನ್ಯಾಷನಲ್ ICSE ಇಂಟರ್ನ್ಯಾಷನಲ್ ಬೋರ್ಡ್ ಇರುತ್ತೆ. ಆಗಿನ ಕರ್ನಾಟಕದಾಗಿರೋ ಮೋಸ್ಟ್ ಕಾಮನಲ್ಲಿ ಇಲ್ಲಿ ಕರ್ನಾಟಕ ಸ್ಟೇಟೇ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಯರು, ಆಮೇಲೆ ಮಾರ್ಕ್ಸ್. ಫ್ರೆಂಡ್ಸ್, ಇಲ್ಲೊಂದು ನೀವು ಮೇನ್ ಒಂದು ಗಮನ ಹರಿಸಬೇಕಾದ ವಿಷಯ ಏನಂದರೆ, ನೀವು ಇಯರನ್ನು ಬರೀಬೇಕಾದ್ರೆ ಒಂದು ಗಮನವಿಟ್ಟು ಬರಿಬೇಕಾಗುತ್ತೆ. ಯಾಕಂದರೆ ಈಗ ನೀವು 2017 10th SSLCನ ಪಾಸ್ ಮಾಡ್ತೀರಾ. 2 years 2017, 18, 19 ಅಲ್ಲಿ ನೀವು PUC ಕಂಪ್ಲೀಟ್ ಆಗುತ್ತೆ. PUC ಕಂಪ್ಲೀಟ್ ಆದಮೇಲೆ ನೀವಲ್ಲಿ ಎಕ್ಸ್ಪೀರಿಯನ್ಸ್ ಒಂದೊಂದ್ಸಲ ಅಲ್ಲಿ ಒಂದು ವಾಂಟೆಡ್ ಕ್ವೆಶ್ಚನಲ್ಲಿ ಎಕ್ಸ್ಪೀರಿಯನ್ಸ್ ಮೆನ್ಷನ್ ಯುವರ್ 2 years ಎಕ್ಸ್ಪೀರಿಯನ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ನೀವು 2019 ಆಗಿತ್ತು. 19 ಆದಮೇಲೆ 2 years ಆದಮೇಲೆ 2021 2 years ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗ 2022 ಅಲ್ಲಿ ನೀವು ಬರೀತಿರುವಾಗ ಸರಿಯಾಗಿ ನೀವು ಅನಲೈಸಿಸ್ ಮಾಡಿ ಬರಿಬೇಕಾಗತ್ತೆ. ಅದಕ್ಕಾಗಿ ಗಮನವಿಟ್ಟು ಬರಬೇಕು. ಅದ್ರ ಪಕ್ಕದಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗುತ್ತೆ, 97, 98 ರ್ಯಾಂಡಮ್ ಆಗಿ ಬರೀಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸಬ್ಜೆಕ್ಟು, ನೀವು 10th SSLCಯಲ್ಲಿ ಯಾವುದೋ ಸಬ್ಜೆಕ್ಟನ್ನು ಸ್ಟಡಿ ಮಾಡಿರ್ತೀರ, ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಹಿಂಗೆ ಯಾವುದು ವಾಟ್ ಎವರ್ ಅದನ್ನು ಬರಿಬೇಕಾಗುತ್ತೆ. ಆಮೇಲೆ PUC ಬಂದಾದಮೇಲೆ ನೀವು ಕಾಮರ್ಸಲ್ಲಿ ಯಾವ ಸಬ್ಜೆಕ್ಟ್ ಇದಾಗುತ್ತೆ, ಆಮೇಲೆ ಹಿಂಗೆ ವಿಜ್ಞಾನದಲ್ಲಿ ಮತ್ತು ಆರ್ಟ್ಸಲ್ಲಿ ಸೈನ್ಸಲ್ಲಿ ಯಾವುದೋ ಸಬ್ಜೆಕ್ಟ್ ಕಾಂಬಿನೇಷನ್ ಬರಿಬೇಕಾಗುತ್ತೆ. ಆಮೇಲೆ ನೀವು ಡಿಗ್ರಿಯಲ್ಲಿ ಯಾವುದೋ ತೊಗೊಂಡಿರ್ತೀರ ಅದನ್ನು ಬರಿಬೇಕಾಗುತ್ತೆ. ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು, ಆದಮೇಲೆ ಲಾಸ್ಟ್ 2-3-4 ಸ್ಟೆಪ್ ಇದೆ. ವರ್ಕ್ ಎಕ್ಸ್ಪೀರಿಯನ್ಸ್. ನೀವೊಂದು ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ವರ್ಕ್ ಆ್ಯಸ್ ಎ ರೆಸಿಪ್ಟೆನ್ಸ್ ಇಲ್ಲಿ ನೋಡ್ತಿರೋದು ಇವರು 2 ಎಕ್ಸ್ಪೀರಿಯನ್ಸ್ ಇದೆ. ಆ ಜಾಬ್ ಅಪ್ಲಿಕೇಶನ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದೆ. ಒಂದು 2 years ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಾಗ ನೀವು ಏನು ಬೇಕು, ಐ ಹ್ಯಾವ್ 2 years ಎಕ್ಸ್ಪೀರಿಯನ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ವಾಟ್ ಎವರ್ ಯಾವ್ದು ಕೊಟ್ಟಿರ್ತಾರೋ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ 2 years ವಾಟ್ ಎವರ್ ಅಷ್ಟು ಬರೀ ನಿಮಗೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ಹಾಬೀಸ್. ನಿಮ್ಮ ಹಾಬೀಸ್ ಬರುತ್ತೆ. ನಿಮ್ಮ ಹಾಬೀಸ್ ಯಾವ್ದು, ಸಿಂಗಿಂಗ್, ಟ್ರಾವೆಲಿಂಗ್, ರೀಡಿಂಗ್ ವಾಟ್ ಎವರ್ ನಿಮ್ಗೆ ಯಾವುದು ಹಾಬೀಸ್ ಇರುತ್ತೆ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಕೊಂಡು ಪ್ಲೇಸ್. ನೀವು ಪ್ಲೇಸನ್ನು ಫ್ರೆಂಡ್ಸ್ ಇಲ್ಲಿ ಬರಿಬಾರ್ದು, ಇಲ್ಲಿ ಬರಿಬಾರ್ದು ಪ್ಲೇಸನ್ನು ಇಲ್ಲಿ ಬರೀಲೇಬಾರ್ದು, ಲಾಸ್ಟ್ ಬರೀಬೇಕು. ಇಲ್ಲಿ ಬರೆದಾದ್ಮೇಲೆ ಲಾಸ್ಟು ಡೇಟ್ ಬರಿಬೇಕಾಗುತ್ತೆ. ಡೇಟು ನೀವು ಯಾವ ಡೇಟಿಗೆ ಅಲ್ಲಿ ಬರಿತಿರ್ತೀರ ಅಲ್ಲಿ ಫಸ್ಟು ಇಲ್ಲಿ 2 ಕಡೆ ಡೇಟ್ ಬರಿಬೇಕಾಗುತ್ತೆ. ನೋಡಿ, ಎಲ್ಲಿಯೂ ನೀವು ಡೇಟ್ ಬರೀತೀರ, ಇದೇ ಒಂದು ಡೇಟನ್ನು ನೀವು ಇಲ್ಲಿ ಕೂಡ ಬರಿಬೇಕಾಗುತ್ತೆ. ಆಮೇಲೆ ಲಾಸ್ಟಿಗೆ ಸೈಡ್ ಬಂದ್ಕೊಂಡು ಇಲ್ಲಿ ಸಿಗ್ನೇಚರ್, ಲಾಸ್ಟ್ ಒಂದು ಫೇತ್ಫುಲ್ ಸಿಗ್ನೇಚರ್. ಈ ಒಂದು ಸಿಗ್ನೇಚರಲ್ಲಿ ನಿಮ್ಮ ಸಿಗ್ನೇಚರ್ ಮಾಡೋದು ಖಾಲಿ XX ಅಂತ 3 ಬರೆದ್ರೆ ಸಾಕು ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನಿಮಗೆ ಪಕ್ಕ ಫುಲ್ ಔಟ್ ಆಫ್ ಮಾರ್ಕ್ಸನ್ನು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಈ ಒಂದು ವಿದ್ಯಾರ್ಥಿ ಬರೆದಾಗಿ ಈ ಒಂದು ವಿದ್ಯಾರ್ಥಿಗೆ ಒಂದು ಫುಲ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ನೋಡಿ ಈ ಥರ ಸಿಸ್ಟಮೆಟಿಕ್ ಬರೆಯೋದು, ಯಾವುದೇ ಒಂದು ಹಾರ್ಟ್ ಬೀಟ್ ಅಂತ ಏನೋ ಆಗಿರ್ಬೋದು, ನೀಟಾಗಿರ್ಬೇಕು. ಆಮೇಲೆ ಫಾದರ್ಸ್ ನೇಮ್ ಅಂದ ತಕ್ಷಣ ತಂದೆ ಹೆಸರು ಬರಬಾರ್ದು, ನಿಮ್ಮ ಎಕ್ಸಸ್ ಅಂತಲೇ ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ನೀವು ನೀಟಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಪಕ್ಕ ಅವರು ಕೊಟ್ಟರೆ ನಿಮ್ಗೆ ಮತ್ತೆ ಹಂಗಂದ್ರೆ ಸ್ವಲ್ಪ ನಿಮ್ಮ ಒಂದು ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕಂದ್ರೆ ಅಂಡರ್ಲೈನ್ ಮಾಡಿ. ಯಾವುದಾದ್ರು ಮೇನ್ ಇದೆ, ಮೇನ್ ಅಂಡರ್ಲೈನ್ ಮಾಡಿ, ಬಾಕ್ಸ್ ಹಾಕೋದು ಮಾಡಿ. ಈ ಥರ ನೀಟಾಗಿ ಬಾಕ್ಸ್ ಹಾಕಿ ಒತ್ತೊತ್ತಾಗಿ ಬರ್ಲಿಕ್ಕೆ ಹೋಗ್ಬೇಡಿ. ಒಂದು ಲೈನ್ ಒಂದು ನೇಮ್ ಆಫ್ ದ ಎಕ್ಸಾಮಿನೇಷನ್ ನೇಮ್ ಆಫ್ ದ ಬರ್ದಾದ್ಮೇಲೆ ಮತ್ತೊಂದು ಲೈನಿಗೆ ಎಕ್ಸಾಮಿನೇಷನ್ ಅಂತ ಹೋಗಿ ಚೆನ್ನಾಗಿ ನೀಟಾಗಿ ಬರೆದ್ರಿ. ಈ ಥರ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಫುಲ್ ಔಟ್ ಆಫ್ 5 ಮಾರ್ಕ್ಸನ್ನು ಇರ್ತದೆ ಫ್ರೆಂಡ್ಸ್. ಈಗ ನೀವು ನಾ ಹೇಳಿರುವ ಏನಿಲ್ಲ ಫ್ರೆಂಡ್ಸ್, ನೀವು ಹೇಗೆ ಬರ್ತಿದ್ರೆ ಹಾಗೇ ಬರೀಬೇಕು. ಗಮನ ಇರಬೇಕು. ಪಾಯಿಂಟ್ಸ್ ಏನೇನಂದರೆ, ನೀವು ಏನೇನು ಮಾಡ್ಬೇಕಂದ್ರೆ, ಫಸ್ಟು ನೀವು ಏನೇನು ಆ್ಯಡ್ ಮಾಡಬಾರ್ದು, ಫ್ರಾಮ್ ಅಂತ ಆ್ಯಡ್ ಮಾಡಬಾರ್ದು, ಟು ಆ್ಯಡ್ ಮಾಡಬಾರ್ದು. ಆಮೇಲೆ ನೀವು ಒಂದೆರಡು ಆ್ಯಡ್ ಆಗುತ್ತೆ. ಅದೇನೆಂದರೆ ರೆಫರೆನ್ಸ್ ಅಂತ ಆ್ಯಡ್ ಆಗುತ್ತೆ. ಆಮೇಲೆ ರೆಜ್ಯೂಮೆ ಅಂತಲೂ ಆ್ಯಡ್ ಆಗುತ್ತೆ. ನಾನು ಈ ವಿಡಿಯೋ ನೀವು ನೋಡಾದ್ಮೇಲೆ ರೆಜ್ಯೂಮೆ ನೀವು ಕಾಮನ್ ಆಗಿ ಯಾವುದಾದ್ರು ಇದನ್ನು ನಿಮ್ಗೆ ಬಾಯಲ್ಲೇ ಬಂದಿರುತ್ತೆ, ನೇಮ್, ಫಾದರ್ಸ್ ನೇಮ್ ಅಂತ. ಅದಾದಮೇಲೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. 1-2 ಸಲ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಇರುವ 1-2 ತಾಸು ಮುಂಚೆ, ಇಲ್ಲ ಎಕ್ಸಾಮ್ 1 ದಿವಸ ಮುಂಚೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದು ಕೂಡ ಪರ್ಫೆಕ್ಟಾಗಿ ಹೋಗುತ್ತೆ. ಇದನ್ನು ನೀವು ದಿನ ಒಂದು ಸಲ ನೋಡಿದರೆ ಸಾಕು ಫ್ರೆಂಡ್ಸ್. ಇವತ್ತಿನಿಂದ ದಿನ ಒಂದು ಸ್ವಲ್ಪ ಈ ಒಂದು ವಿಡಿಯೋ ದಿನ ನೋಡಿ, ಸ್ವಲ್ಪ ನೋಡಿದರೆ ನಿಮಗೆ ಲಾಸ್ಟ್ ಒಂದು ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗ್ಬೋದು. ದಿನ ಒಂದು ಪ್ರಾಕ್ಟೀಸ್ ಮಾಡಿ. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಫುಲ್ 5 ಮಾರ್ಕ್ಸ್ ಔಟ್ ಆಫ್ 5 ಮಾರ್ಕ್ಸ್ ನಿಮ್ಗೆ ಕೊಡ್ತಾರೆ ಫ್ರೆಂಡ್ಸ್. 5 ಮಾರ್ಕ್ಸ್ ನಿಮ್ದಾಗುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ವಿಭಾಗದಲ್ಲಿ ಆಗಲಿ, ಒಂದು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಮತ್ತು ಸೈನ್ಸ್ ಆಗಿರಲಿ, ಈ ಒಂದು ರೂಲನ್ನು ನೀವು ಫಾಲೋ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಪಕ್ಕ ಕೊಡ್ತಾರೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಇಂಗ್ಲೀಷ್ ಎಕ್ಸಾಮ್ ಲೆಟರ್ ರೈಟಿಂಗ್ ರಿಲೇಟೆಡ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ನೆಕ್ಸ್ಟ್ ಒಂದು ವಿಡಿಯೋ ನಿಮಗೆ ಭಾಳ ಉಪಯುಕ್ತವಾದ ಬಗ್ಗೆ ವಿಡಿಯೋನೇ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾವು ಏನಂದರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಹಲವಷ್ಟು ವಿದ್ಯಾರ್ಥಿಗಳಲ್ಲಿ, ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಫ್ರೆಂಡ್ಸ್. ನಮಗೂ ಒಂದು ಸಲ ಒಂದು ಹುಮ್ಮಸ್ಸು ಸಿಕ್ಕಂಗಾಗುತ್ತೆ ವಿಡಿಯೋ ಮಾಡಲಿಕ್ಕೆ. ಹಲವಷ್ಟು ಜನ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮ್ಗೆ ಯಾವುದಾದ್ರು ಪ್ರಾಬ್ಲಮ್ಸ್, ಯಾವುದೇ ಒಂದು ರಿಲೇಟೆಡ್ ಮೆಟೀರಿಯಲ್ಸ್ ಬೇಕಂದರೆ, ನಿಮ್ಗೆ ಯಾವುದಾದ್ರು ಒಂದು ಪ್ರಾಬ್ಲಮ್ಸ್ ಆದರೆ ನೀವು ನಮ್ಮ ಕಮೆಂಟ್ಸಲ್ಲೂ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಮುಂದೆ ಯಾವ ಥರ ವೀಡಿಯೋ ಬೇಕಂತಲೂ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ ಆಧಾರದ ಮೇಲೆ ಆ ಮುಂದಿನ ವೀಡಿಯೋ ನಾನು ತರ್ತೇನೆ. ಹಾಗೆ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಮಾಡಿ ಕೊಟ್ಟಿರ್ತೇನೆ. ಇಲ್ಲಾಂದರೆ ನೀವು ಟೆಲಿಗ್ರಾಮ್ನಲ್ಲಿ ಹೋಗಿ ಸರ್ಚಲ್ಲಿ ಹೋಗಿ ಕೇವಲ ಸ್ಟಡಿ ಸಿಂಪ್ಲಿಫೈಯಿಂಗ್ ನನ್ನ ಒಂದು ಚಾನೆಲ್ ನೇಮನ್ನು ಅಲ್ಲಿ ಹಾಕಿದ ತಕ್ಷಣ ಅಲ್ಲಿ ಬರುತ್ತೆ ಫ್ರೆಂಡ್ಸ್. ಒಂದು ಚಾನೆಲ್ ಲೋಗೋ ಹೇಗಿರುತ್ತೋ ಹಾಗೆ ಯೂಟ್ಯೂಬ್ ಚಾನಲ್ ಅದೇ ಥರ ಬರುತ್ತೆ. ಆ ಒಂದು ಗ್ರೂಪಿಗೆ ಜಾಯ್ನ್ ಆಗಿ, ಆ ಒಂದು ಗ್ರೂಪಲ್ಲಿ ಎಲ್ಲ ಥರ ಮೆಟೀರಿಯಲ್ನ ಕೊಟ್ಟಿರ್ತೇನೆ. ಹೌಸಿಂಗ್ ಪಾಸ್, ಸ್ಕೋರಿಂಗ್ ಪ್ಯಾಕೇಜ್, ಎಲ್ಲ ಒಂದು ರೀತಿಯ ಪ್ಯಾಕೇಜ್ಗಳನ್ನ ಕೊಟ್ಟಿರ್ತೇನೆ. ಒಂದು ಫುಲ್ ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಕೇಳ್ಕೊಂಡು ಬಂದರೆ, ನೀವು ನಿಮ್ಮ ಎಕ್ಸಾಮ್ನಲ್ಲಿ ಫ್ರೆಂಡ್ಸ್ ಫುಲ್ ಔಟ್ ಆಫ್ ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಔಟ್ ಆಫ್ ಮಾರ್ಕ್ಸ್ ಇಲ್ಲಾಂದರೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಫುಲ್ಲು 98, 99, 95 ಅಬೌವ್ ನೀವು ಮಾರ್ಕ್ಸ್ ತೊಗೋಬೇಕಾಗತ್ತೆ. 100 ಮಾರ್ಕ್ಸ್ ಸಿಗಬೇಕಂದ್ರೆ ರೇರ್ ಕೇಸ್ ಆಗಿರುತ್ತೆ 100 ಮಾರ್ಕ್ಸು. ಅದಕ್ಕಾಗಿ ನೀವು ಈ ವಿಡಿಯೋ ನೋಡ್ತಿದ್ದೀರಲ್ಲ, ಈ ವಿಡಿಯೋ ನಿಮ್ಗೆ ನೋಡಾದ್ಮೇಲೆ ಫ್ರೆಂಡ್ಸ್ ಪ್ರಾಕ್ಟೀಸ್ ಮಾಡಿ 1-2 ಸಲ. ನೀವು ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದೊಂದು ದಿವಸ ಒಂದು ಎಕ್ಸಾಮ್ ಇರೋ ದಿವಸ ನಿಮ್ಗೆ ಪ್ಯಾನಿಕ್ ಆಗಬೇಕಂತಿಲ್ಲ. ನೀವು ವಿಡಿಯೋನ ನೋಡುತ್ತೀರ, ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ಬಿಡು ಅಂತ ಕೇರ್ಲೆಸ್ ಮಾಡೋದ್ರಿಂದ ಕೊನೆ ಒಂದು ದಿನ ಎಕ್ಸಾಮ್ ಒಂದು ದಿವಸ ಮುಂಚೆ ಅಯ್ಯೋ ಏನೇನು ಓದ್ಕೋಬೇಕಂತ ಟೆನ್ಷನ್ ಆಗುತ್ತೆ. ಆ ಒಂದು ಟೆನ್ಷನ್ ನೀವು ವಿಡಿಯೋ ನೋಡೋದು, ಮತ್ತು ಈ ಸಲ ಸಿಲೆಬಸ್ ಒಂದು ಕಂಪ್ಲೀಟ್ ಆಗಿರಲ್ಲ, ಆ ಒಂದು ಟೆನ್ಷನಲ್ಲಿ ಮತ್ತು ಎಲ್ಲ ಕನ್ಫ್ಯೂಸ್. ಅದಕ್ಕಾಗಿ ನೀವು ದಿನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಏನು ಬೇಕಾದರೂ ಸಾಧಿಸ್ಬೋದು ಫ್ರೆಂಡ್ಸ್. ಪ್ರಾಕ್ಟೀಸ್ ದೆನ್ ಮ್ಯಾನ್ ಮೇಕ್ ಪರ್ಫೆಕ್ಟ್ ಅಂತ ನೀವು ಕೇಳಿರ್ಬೋದು. ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಹಾಗೆ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಿದ್ದೇನೆ ಫ್ರೆಂಡ್ಸ್.